ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮದು ಸ್ವಲ್ಪ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಯೋಣ. ಟಾಪಿಕ್ ಸಂಧಿ. ನಾವು ಮಾತನಾಡುವ ಕೆಲವು ಶಬ್ದವನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ. ಉದಾಹರಣೆಗೆ ಅವನು ಪ್ಲಸ್ ಅಲ್ಲಿ, ಅದು ಅವನು ಅಲ್ಲಿ ಅಂತ ಹೇಳುವುದಿಲ್ಲ. ಅದನ್ನು ಕೂಡಿಸಿ ಅವನಲ್ಲಿ ಅಂತ ಹೇಳ್ತೇವೆ. ಅಂತ ಅವುಗಳನ್ನು ಕೂಡಿಸಿ ಹೇಳುವುದು ಅವನಲ್ಲಿ. ಉದಾಹರಣೆಗೆ ಆಡು ಪ್ಲಸ್ ಇಸು, ಆಡಿಸು, ಆಡಿಸು ಅಂತ ಹೇಳ್ತೇವೆ. ಅಥವಾ ಆಡು ಇಸು ಅಂತ ಹೇಳುವುದಿಲ್ಲ, ಆಡಿಸು ಅಂತ ಹೇಳ್ತೇವೆ. ಮರ ಪ್ಲಸ್ ಅನ್ನು, ಮರವನ್ನು. ದೇವರು ಹೀಗೆ, ದೇವರಿಗೆ. ದೇವರು ಪ್ಲಸ್ ಹೀಗೆ ಅಂತ ಹೇಳುವುದಿಲ್ಲ, ದೇವರಿಗೆ ಅಂತ ಹೇಳ್ತೇವೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಹೀಗೆ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಹೇಳ್ತೇವೆ. ಸಂಧಿ ಅಂತ ಹೇಳಿದ್ರೆ ಏನು ಮಕ್ಕಳೇ, ಎರಡು ಅಕ್ಷರಗಳು, ಎರಡು ಶಬ್ದಗಳಲ್ಲ, ಎರಡು ಅಕ್ಷರಗಳ ಯಾವುದೇ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತೇವೆ. ಅವನ ಪ್ಲಸ್ ಅಂಗಡಿ, ಅವನಂಗಡಿ. ಕುಲ ಪ್ಲಸ್ ಅನ್ನು, ಕುಲವನ್ನು. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯುತ್ತದೆ. ಮೂರು ಬಗೆಯ ಕಾರ್ಯಗಳು ನಡಿಬಹುದಂತೆ. ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೀಬಹುದು. ಪೂರ್ವ ಪದ ಅಂತ ಹೇಳಿದರೆ ಉದಾಹರಣೆ ನೋಡಿ, ಅವನ ಪ್ಲಸ್ ಅಂಗಡಿ ಅಂತ ಹೇಳಿದರೆ, ಈ ಅವನ ಎಂಬುದು ಪೂರ್ವ ಪದ, ಅಂಗಡಿ ಅಂತ ಹೇಳೋದು ಉತ್ತರ ಪದ. ಅದನ್ನು ಪೂರ್ವ ಪದ ಮತ್ತು ಉತ್ತರ ಪದ ಒಟ್ಟಿಗೆ ಸೇರಿ ಒಂದು ಸಂಧಿ ಕಾರ್ಯ ಆಯಿತು, ಅವನ ಅಂಗಡಿ ಅಂತ ಆಯಿತು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ಮಳೆ ಅಂತ ಹೇಳೋದು ಪೂರ್ವ ಪದ, ಕಾಲ ಅಂತ ಹೇಳೋದು ಉತ್ತರ ಪದ. ಓಕೆ, ಈ ರೀತಿ ಮೂರು ಕಾರ್ಯ ಆಗ್ತದೆ ಹೇಳಿದೆ. ಒಂದು ಕಾರ್ಯ ಯಾವುದು ಅಂತ ಹೇಳಿದರೆ, ಒಂದು ಅಕ್ಷರ ಒಂದು ಲೋಪವಾಗಬಹುದು, ಅಥವಾ ಇಲ್ಲಾಂದರೆ ಒಂದು ಅಕ್ಷರ ಆಗಮಿಸಬಹುದು, ಅಥವಾ ಒಂದು ಅಕ್ಷರ ಹೋಗಿ ಮತ್ತೊಂದು ಅದರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರಬಹುದು. ಇದನ್ನು ಸಂಧಿಯ ಕಾರ್ಯ ಅಂತ ಹೇಳ್ತಾರೆ, ಸಂಧಿ ಕಾರ್ಯ ಅಂತ ಹೇಳ್ತಾರೆ. ಓಕೆ, ಈಗ ಉದಾಹರಣೆಗೆ ಒಂದು ಅಕ್ಷರ ಲೋಪವಾಗಬಹುದು ಅಂತ ಹೇಳಿದೆ. ಮಾತು ಪ್ಲಸ್ ಅನ್ನು, ಮಾತನ್ನು. ಇಲ್ಲಿ ಮಾತು ಉ ಎಂಬ ಅಕ್ಷರ, ಅನ್ನು ಆ ಎಂಬ ಅಕ್ಷರ. ಅದನ್ನು ಟೋಟಲಾಗಿ ಬರೆದಾಗ ಮಾತನ್ನು, ಆಗ ಅಲ್ಲಿ ಹೂ ಅಕ್ಷರ ಪೂರ್ವ ಪದದ ಮಾತು ಅಂತ ಹೇಳಿದೆ, ಅಲ್ಲಿ ಹೂ ಅಕ್ಷರ ಉಂಟಂತ ಹೇಳಿದೆ. ಆ ಅಕ್ಷರ ಲೋಪವಾಯಿತು, ಲೋಪವಾಗಿ ಮಾತನ್ನು ಅಂತಾಯಿತು. ಮಾತನ್ನು, ಅಲ್ಲಿ ಮಾತನ್ನು ಅಂತ ಆಗಲಿಲ್ಲ, ಮಾತನ್ನು ಅಂತ ಹೇಳಿ ಆಯಿತು. ಹಾಗೆ ಇಲ್ಲಿ ಒಂದು ಅಕ್ಷರ ಲೋಪ ಆಯಿತು. ಇದನ್ನು ಲೋಪ ಸಂಧಿ ಅಂತ ಹೇಳ್ತಾರೆ. ಓಕೆ, ಇನ್ನು ಸ್ವಲ್ಪ ಶುಭ ನುಡಿಯನ್ನು ಬರೆಯಬೇಕು. ಓಕೆ, ಶುಭ ನುಡಿ. ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಎತ್ತ ತಾಯಿ ಒತ್ತ ನಾಡು ಡ್ಯಾಶ್ಗಿಂತ ಮಿಗಿಲು, ಸ್ವರ್ಗಕ್ಕಿಂತ ಮಿಗಿಲು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಡ್ಯಾಶ್, ಕನ್ನಡವೇ ಡ್ಯಾಶ್, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಎಂದಾದರೂ ಇರು ನೀ ಕನ್ನಡಗನಾಗಿರು. ಎಲ್ಲಾದರೂ ಎಂದಾದರೂ ಇರು ನೀ ಡ್ಯಾಶ್ಗನಾಗಿರು, ಕನ್ನಡಿಗನಾಗಿರು. ಏನಾಗಿರು? ಕನ್ನಡಿಗನಾಗಿರು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಡ್ಯಾಶ್ ಆಗುವುದು, ಕಲ್ಪವೃಕ್ಷವಾಗುವುದು. ಸ್ವಲ್ಪ ಪದಗಳ ಅರ್ಥಗಳು. ಆಸರ, ಆಶ್ರಯ, ನೆಲೆ. ಉಸಿರಾಗಬೇಕು, ಏಳಬೇಕು. ಉಸಿರಾಗಬೇಕು ಅಂತ ಹೇಳಿದರೆ ಉಸಿರಾಡಬೇಕಂತಲ್ಲ ಅದರ ಅರ್ಥ, ಏಳಬೇಕು. ನೇಸರ, ಸೂರ್ಯ. ಪ್ರೀವಿಯಸ್ ಎಕ್ಸಾಮ್ ಬಂದಿದೆ, ನೇಸರ ಸೂರ್ಯ. ಬರ್ರಿ, ಬರ್ರಿ ಅಂತ ಹೇಳಿದ್ರೆ ಬನ್ನಿರಿ. ಇದು ಗ್ರಾಂಥಿಕ ರೂಪ ಇದಕ್ಕೆ ಬರ್ತದೆ, ಬರ್ರಿ ಅಂತ ಹೇಳಿದ್ರೆ ಬನ್ನಿರಿ. ಸಂಕಟ, ಸಂಗಡ, ಸಂಕಟ ಅಲ್ಲ, ಸಂಕಟ ಅಂತ ಹೇಳಿದ್ರೆ ತೊಂದರೆ. ಇದು ಸಂಗಡ, ಸಂಗಡ ಅಂತ ಹೇಳಿದ್ರೆ ಜೊತೆ, ಸಂಗಡಿಗ ಅಂತ ಹೇಳಿದ್ರು. ಹೊಟ್ಟೆಗನ್ನ, ಹಸಿವಿಗೆ ಆಹಾರ. ಹೊಟ್ಟೆಗೆ ಅನ್ನ, ಹೊಟ್ಟೆಗೆ ಅನ್ನ ಅಂತ ಹೇಳಿದರೆ ಹಸಿವಿಗೆ ಆಹಾರ. ಇದರಲ್ಲಿ ನೇಸರ ಎಂಬುದು ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಬಂದ ಪದಗಳ ಅರ್ಥ. ಸೂರ್ಯ. ಸ್ವಲ್ಪ ಕವಿ ಪರಿಚಯ ತಿಳ್ಕೊಳ್ಳೋಣ. ಚಂಪಾ, ಚಂದ್ರಶೇಖರ್ ಪಾಟೀಲ್. ಚಂಪಾ ಅಂತ ಹೇಳಿದರೆ ಅವರ ಫುಲ್ ನೇಮ್ ಯಾವುದು? ಚಂದ್ರಶೇಖರ್ ಪಾಟೀಲ್. ಚಂಪಾ ಅಂತ ಹೇಳಿದ್ರೆ ಅವರದೊಂದು ಕಾವ್ಯನಾಮ. ಓಕೆ, ಪಾಟೀಲ್ ಅವರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸಿದರು. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸಿದರು. ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾವ ವಿಶ್ವವಿದ್ಯಾಲಯದಲ್ಲಿ ಚಂಪಾ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿದ್ದಾರೆ? ಕರ್ನಾಟಕ ವಿಶ್ವವಿದ್ಯಾಲಯ. ಅವರ ಕೃತಿಗಳು ನೋಡಿ, ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ ಅವರು ರಚಿಸಿದ್ದಾರೆ. ಅವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿಕೆ ಗೌರವಿಸಲಾಗಿದೆ. ಚಂದ್ರಶೇಖರ್ ಅವರ ಕಾವ್ಯನಾಮ ಚಂಪಾ. ಇದು ಪ್ರೀವಿಯಸ್ ಇಯರ್ ಬಂದ ಕ್ವಶನ್. ಚಂಪಾ ಯಾರ ಕಾವ್ಯನಾಮ ಅಂತ ಹೇಳಿದರೆ ಸಂಚಿತ್. ಯಾವುದಂತ ಹೇಳಿದರೆ ಚಂದ್ರಶೇಖರ್ ಪಾಟೀಲ್. ಚಂದ್ರಶೇಖರ್ ಪಾಟೀಲ್ ಹಾವೇರಿ ಜಿಲ್ಲೆಯವರು. ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕೃತಿಗಳು ಬಾನುಲಿ, ಗಾಂಧಿ ಸ್ಮರಣೆ, ಮಧ್ಯಬಿಂದು, ಸಲಮಲ ಓಕೆ ಮೊದಲಾದ ಕೃತಿಯನ್ನು ಅವರು ರಚಿಸಿದ್ದಾರೆ. ನಾವೀಗ ಸಂಧಿ ಕಾರ್ಯ ಕಲಿತಿದ್ದೇವೆ. ಇನ್ನು ಸ್ವಲ್ಪ ಸಂಧಿ ಕಾರ್ಯದ ವಿಧಗಳ ಬಗ್ಗೆ ತಿಳಿಯೋಣ. ನಾನು ಹೇಳಿದ ಲೋಪ ಸಂಧಿ,
ಆದೇಶ ಸಂಧಿ, ಆಗಮ ಸಂಧಿ. ಈಗ ಲೋಪ ಸಂಧಿ ಅಂತ ಹೇಳಿದರೆ ಏನಂತ ನೋಡಿ. ಲೋಪ ಸಂಧಿ ಅಂತೇಳಿ ಅದು ಕನ್ನಡದ ಸಂಧಿ. ಉದಾಹರಣೆಗೆ ಮೇಲೆ ಪ್ಲಸ್ ಇಟ್ಟು ಮೇಲಿಡು. ಇಲ್ಲಿ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಎ ಎಂಬ ಅಕ್ಷರ ಲೋಪವಾಗಿದೆ. ಓಕೆ, ಅದೇ ಥರ ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು. ಇಲ್ಲಿ ಮುಳ್ಳು ಎಂಬ ಪೂರ್ವ ಪದ ಕೊನೆಯಲ್ಲಿರುವ ಮುಳ್ಳು ಉ ಎಂಬ ಪದ ಅಕ್ಷರವು ಲೋಪವಾಗಿದೆ. ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಲೋಪಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಇದು ಸ್ವರ ಸಂಧಿ. ಕನ್ನಡ ಸಂಧಿ ಯಾವುದು? ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿಯ ವಿಧ ಲೋಪಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ಸಂಧಿಯಲ್ಲಿ ಸಂಧಿ ಎರಡು ವಿಧ ಇದೆ. ಒಂದು ಕನ್ನಡ ಸಂಧಿ, ಮತ್ತೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಎರಡು ವಿಧ, ಒಂದು ಸ್ವರ ಸಂಧಿ, ಒಂದು ವ್ಯಂಜನ ಸಂಧಿ. ಹಾಗೆ ಆ ಕನ್ನಡ ಸಂಧಿಯ ಸ್ವರ ಸಂಧಿಯಲ್ಲಿ ಎರಡು ವಿಧ, ಲೋಪ ಸಂಧಿ, ಆಗಮ ಸಂಧಿ. ಅದರಲ್ಲಿ ವ್ಯಂಜನ ಸಂಧಿ ಅಂತ ಹೇಳಿದರೆ ಆದೇಶ ಸಂಧಿ. ಓಕೆ, ಈ ಥರ ಸ್ವರ ಸಂಧಿಯಲ್ಲಿ ಎರಡು ವಿಧ, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಎರಡು ವಿಧ, ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ಎರಡು ವಿಧ, ಲೋಪ ಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿ ಅಂತ ಹೇಳಿದರೆ ಆದೇಶ ಸಂಧಿ. ಓಕೆ, ಈ ಥರ ಲೋಪಸಂಧಿ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು, ಯಾಕಂತೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು ಅಂತ ಹೇಳಿದೆ. ಇದು ಲೋಪಸಂಧಿ ಒಂದು ಸ್ವರ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವ ಪೂರ್ವ ಪದದ ಕೊನೆಯಲ್ಲಿ ಅಂತ ನೋಡಿ. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಅಂತ ಹೇಳಿದೆ. ಇಲ್ಲಿ ಮುಳ್ಳು ಎಂಬುದು ಪೂರ್ವ ಪದ, ಅನ್ನು ಅಂತ ಹೇಳುವುದು ಉತ್ತರ ಪದ. ಓಕೆ, ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಹೇಳಿದ ಮುಳ್ಳು ಹೂ ಎಂಬ ಅಕ್ಷರ ಲೋಪ ಆಯಿತು ಇಲ್ಲಿ. ಓಕೆ, ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದು ಲೋಪಸಂಧಿ. ಸ್ವರದ ಮುಂದೆ ಸ್ವರ ಬಂದು ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಲೋಪಸಂಧಿ. ಇಲ್ಲಿ ನೋಡಿ, ಇದು ಲೋಪಸಂಧಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಲೋಪಸಂಧಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ರಿಪೀಟ್ ಬಂದ ಕ್ವಶನ್. ಓಕೆ, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು, ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು. ನೋಡಿ, ಸ್ವಲ್ಪ ಉದಾಹರಣೆ ಮಾಡುವ. ಒಸರುತ್ತಾ ಇದ್ದ, ಒಸರುತ್ತಿದ್ದ. ಇಲ್ಲಿ ಒಸರುತ್ತಾ ಆ ಎಂಬ ಅಕ್ಷರ ಲೋಪವಾಗಿದೆ. ಹುಡುಗರು ಎಲ್ಲರೂ, ಹುಡುಗರೆಲ್ಲರೂ. ಹುಡುಗರು ಹೂ ಎಂಬ ಅಕ್ಷರ ಲೋಪವಾಗಿದೆ. ಮೇಲೆ ಪ್ಲಸ್ ಏರು, ಮೇಲೇರು. ಇಲ್ಲಿ ಮೇಲೆ ಎ ಎಂಬ ಸ್ವರ ಲೋಪವಾಗಿದೆ. ಓಕೆ, ಈ ಥರ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಲೋಪವಾದರೆ ಸಂಧಿ ಕಾರ್ಯ ಮಾಡುವಾಗ ಲೋಪವಾದರೆ ಅದು ಲೋಪಸಂಧಿ. ಅದು ಕನ್ನಡ ಪದಗಳಾಗಿರಬೇಕು. ಎರಡು ಕನ್ನಡ ಪದವಾಗಿರಬೇಕು, ಅಥವಾ ಒಂದು ಕನ್ನಡ ಒಂದು ಸಂಸ್ಕೃತ ಪದವಾದರೂ ಅದು ಲೋಪಸಂಧಿ ಆಗ್ಬೋದು. ಓಕೆ, ಉದಾಹರಣೆಗೆ ಒಲ ಪ್ಲಸ್ ಅನ್ನು ಒಲವನ್ನು. ಇಲ್ಲಿ ಸಂಧಿ ಕಾರ್ಯ ಮಾಡುವಾಗ ಒಲ ಎಂಬ ಪದದಲ್ಲಿ ವಾ ಎಂಬ ಅಕ್ಷರ ಬಂದು ಸೇರಿಕೊಂಡಿದೆ, ಒಲ. ಓಕೆ, ನೋಡಿ, ಒಲ ಪ್ಲಸ್ ಅನ್ನು ಆದಾಗ ಅದು ಸೇರಿಸಿ ಬರೆದಾಗ ಸಂಧಿ ಕಾರ್ಯ ಮಾಡಿದಾಗ ಒಲವನ್ನು ಅಥವಾ ಆಯಿತು. ಅದಲ್ಲದೆ ಒಲ ಅನ್ನು ಅಂತ ಆಗಲಿಲ್ಲ, ಒಲವನ್ನು. ಈಗ ಆ ಎಂಬ ಅಕ್ಷರದ ಬದಲಿಗೆ ವಾ ಎಂಬ ಅಕ್ಷರ ಬಂದು ಸೇರಿದೆ. ಓಕೆ, ನೋಡಿ, ಒಲವನ್ನು പക്ഷേ ಆ ಲೋಪವಾಗಲಿಲ್ಲ, ಅದರಲ್ಲೇ ಉಂಟು. ಒಲವನ್ನು, ಒಲ ಅನ್ನು, ಒಲ ಆ ಅಕ್ಷರ ಅದರಲ್ಲಿ ಉಂಟು, ಬಟ್ ವಾ ಅಕ್ಷರ ಕೂಡಿ ಸೇರಿಕೊಂಡಿದೆ, ಆಗಮಾಗಿದೆ ಒಂದು ಅಕ್ಷರ. ಓಕೆ, ಒಲೆ ಪ್ಲಸ್ ಅಲ್ಲಿ ಒಳೆಯಲ್ಲಿ. ಇಲ್ಲಿ ನೋಡಿ, ಒಲೆ ಪ್ಲಸ್ ಎಲ್ಲಿ ಯಾ ಅಕ್ಷರ ಬಂದಿದೆ. ವಾ ಅಕ್ಷರ ಬಂದರೆ ವಕಾರ ಆಗಮ ಸಂಧಿ, ಯಾ ಅಕ್ಷರ ಬಂದರೆ ಯಕಾರ ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಒಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮ ಆದರೆ ಅದು ಆಗಮ ಸಂಧಿ. ಗಡಿ ಬಿಡಿ ಪ್ಲಸ್ ಇಂದ, ಗಡಿಬಿಡಿಯಿಂದ. ಯಾ ಆಗಮ ಆಗಿದೆ. ಆರಂಭ ಪ್ಲಸ್ ಆಗು, ಆರಂಭವಾಗು. ಇಲ್ಲಿ ವಾ ಆಗಮ ಆಗಿದೆ, ಆಗ ವಕಾರ ಆಗಮ. ಯಾ ಆಗಮವಾದರೆ ಯಕಾರ ಆಗಮ ಸಂಧಿ, ವಾ ಆಗಮವಾದರೆ ವಕಾರ ಆಗಮ ಸಂಧಿ. ಓಕೆ, ಇಲ್ಲಿ ಯಾವುದು ಸಂಧಿ, ಯಾವ ಅಕ್ಷರ ಲೋಪವಾಗುವುದಿಲ್ಲ, ಒಂದು ಅಕ್ಷರ ಹೊಸತಾಗಿ ಬರ್ತದೆ. ಯಾವ ಅಕ್ಷರ ಹೊಸತಾಗಿ ಬರ್ತದೆ, ಅದರೊಟ್ಟಿಗೆ ಆ ಅಕ್ಷರವು ಅದರೊಟ್ಟಿಗೆ ಸೇರಿಕೊಂಡಿರ್ತದೆ. ಬರೆಯುವಾಗ ಕಾಣುವುದಿಲ್ಲ, ಬಟ್ ಉಚ್ಚಾರಣೆ ಮಾಡುವಾಗ ಆ ಅಕ್ಷರ ಅದರೊಟ್ಟಿಗೆ ಇರ್ತದೆ. ಓಕೆ, ನೆಕ್ಸ್ಟ್ ಆದೇಶ ಸಂಧಿ. ಉದಾಹರಣೆಗೆ ಕೋಪ ಪ್ಲಸ್ ಗೊಂಡು ಕೋಪಗೊಂಡು, ಕೋಪ ಪ್ಲಸ್ ಗೊಂಡು ಕೋಪಗೊಂಡು. ಇಲ್ಲಿ ಸಂಧಿ ಕಾರ್ಯ ಮಾಡುವಾಗ ಕಾ ಬದಲು ಗಾ ಬಂದಿದೆ. ಕೋಪ ಪ್ಲಸ್ ಗೊಂಡು, ಇಲ್ಲಿ ಕಾ ಬೀಳ್ತೇವೆ, ಬಟ್ ಸಂಧಿ ಕಾರ್ಯ ಮಾಡುವಾಗ ಅದು ಕೋಪಗೊಂಡು ಆಗ್ತದೆ, ಅಥವಾ ಕೋಪಗೊಂಡು ಆಗುವುದಿಲ್ಲ, ಕೋಪಗೊಂಡು ಅಂತ ಆಗ್ತದೆ. ಅದರ ಕಾರಣದಲ್ಲಿ ಕಾ ಅಕ್ಷರ ಬದಲು ಗಾ ಬರ್ತದೆ. ಅದೇ ಥರ ಮೈ ಪ್ಲಸ್ ತೊಳೆ ಬರೆದಾಗ ಅದು ಮೈದೊಳೆ ಆಗ್ತದೆ, ಅಥವಾ ಮೈ ತೊಳೆ ಆಗುವುದಿಲ್ಲ, ತಾದ ಬದಲು ದಾ ಬರ್ತದೆ. ಈ ಥರ ಒಂದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಹೇಳ್ತಾರೆ. ಈ ಆದೇಶ ಸಂಧಿ ಎಂಬುದು ಕನ್ನಡ ಸಂಧಿಯಲ್ಲಿ ವ್ಯಂಜನ ಸಂಧಿಯಾಗಿದೆ. ಕನ್ನಡ ಸಂಧಿಯಲ್ಲಿ ವ್ಯಂಜನ ಸಂಧಿ ಯಾವುದು ಅಂತ ಹೇಳಿದರೆ ಆದೇಶ ಸಂಧಿ. ಇದು ಆಪ್ಷನ್ ಎಕ್ಸಾಮ್ಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಯಾವುದು ಬರೋದು ಅಂತ ಹೇಳಿದರೆ ಕನ್ನಡ ಸಂಧಿ, ವ್ಯಂಜನ ಸಂಧಿ, ಆಗಮ ಸಂಧಿ ಕೊಡ್ತಾರೆ, ಲೋಪ ಸಂಧಿ ಕೊಡ್ತಾರೆ, ಆದೇಶ ಸಂಧಿ ಅಂತ ಹೇಳಿ ಕೊಡ್ತಾರೆ. ಆಗ ಕನ್ನಡದಲ್ಲಿ ವ್ಯಂಜನ ಸಂಧಿ ಒಂದೇ ಇರುವುದು, ಯಾವುದು ಆದೇಶ ಸಂಧಿ ಮಾತ್ರ. ಅದೇ ಥರ ಪ್ರೀವಿಯಸ್ ಈ ಥರ ಕ್ವಶನ್ ಬರ್ಬೋದು.
ಒಂದೇ ಇರುವ ಕಾರಣದಿಂದ ಯಾವುದೊಂದಿಗೆ ಬರ್ಬೋದು. ಕನ್ನಡ ಸಂಧಿಯಲ್ಲಿ ಯಾವುದು ವ್ಯಂಜನ ಸಂಧಿ ಡ್ಯಾಶ್ ಆದೇಶ ಸಂಧಿ. ಓಕೆ, ಅದೇ ಥರ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿಗಳು ಎರಡು, ಯಾವುದು ಒಂದು ಲೋಪ ಸಂಧಿ ಒಂದು ಆಗಮ ಸಂಧಿ, ಈ ಥರ ಸಂಧಿ ಬರ್ಬೋದು. ಮತ್ತು ಇದು ಯಾವ ಸಂಧಿ ಅಂತ ಹೇಳಿ ಕೇಳಿ ಬರ್ಬೋದು. ಒಂದು ಅಕ್ಷರ ಲೋಪವಾದರೆ ಅದು ಲೋಪ ಸಂಧಿ, ಯಾವುದೋ ಅಕ್ಷರ ಲೋಪವಾಗದ ಒಂದು ಅಕ್ಷರ ಆಗಮ ಆದರೆ ಅದು ಆಗಮ ಸಂಧಿ. ಅದೇ ಒಂದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಿಗೆ ಬೇರೊಂದು ಅಕ್ಷರ ಬರೋದು. ಸಾಧಾರಣ ಬರೋದು ಯಾವ ಅಂತ ಹೇಳಿದರೆ ಕಾದ ಬದಲು ಗಾ ಬರ್ತದೆ, ತಾದ ಬದಲು ದಾ ಬರ್ತದೆ, ಪಾದ ಬದಲು ಬಾ ಬರ್ತದೆ, ಈ ಥರ ಜಾಸ್ತಿ ಬರೋದು. ಓಕೆ, ಉದಾಹರಣೆಯನ್ನು ನೋಡ್ಕೊಳ್ಳೋಣ ನಾವು. ಕುಡು ಪ್ಲಸ್ ಕೋಲು ಕುಡುಗೋಲು, ಇಲ್ಲಿ ನೋಡಿ ಕಾದ ಬದಲು ಗಾ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಇಲ್ಲಿ ತಾದ ಬದಲು ದಾ ಬಂದಿದೆ. ಕಣ್ ಪ್ಲಸ್ ಬನಿ ಕಂಬನಿ, ಇಲ್ಲಿ ಪಾದ ಬದಲು ಬಾ ಆಗಿದೆ. ಈ ಥರ ಅಕ್ಷರಗಳನ್ನು ಆದೇಶ ಸಂಧಿ ಅಂತ ಹೇಳ್ತಾರೆ. ಕನ್ನಡದ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೀತದೆ, ಇದರಿಂದ ಇದನ್ನು ಕನ್ನಡ ಸಂಧಿ ಅಂತ ಕರೀತಾರೆ. ಓಕೆ, ಇದರಲ್ಲಿ 3 ವಿಧ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈಗ ಎಕ್ಸಾಮಿಗೆ ಬರುವ ರೀತಿ ಯಾವುದು ಅಂತಂದರೆ ಕನ್ನಡದ ಸಂಧಿಗಳು ಡ್ಯಾಶ್ ಅಂತ ಹೇಳ್ಕೊಡ್ತಾರೆ. ಯಾವುದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಬೇರೆ ಒಂದು ಸಂಧಿ ಯಾವುದಂತ ಜಸ್ಟ್ ಸಂಧಿ ಅಂತ ಕೊಡ್ತಾರೆ. ಇಲ್ಲಿ ಫೈಂಡ್ ಔಟ್ ಮಾಡಿ ಬರೀಲಿಕ್ಕೆ ಇರ್ತದೆ. ಯಾವುದಂತ ಹೇಳಿದರೆ ಜಸ್ಟ್ ಸಂಧಿ ಇದಕ್ಕೆ ಸೇರಿಕೊಳ್ಳುವುದಿಲ್ಲ. ಬೇರೆ 3 ಸಂಧಿಯು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಗಳು ಎಲ್ಲ ಕನ್ನಡ ಸಂಧಿಗಳು. ಓಕೆ, ಈ ಥರ ಎಕ್ಸಾಮಿಗೆ ಕೊಡ್ಬೋದು. ಅದೇ ಥರ ಕನ್ನಡದ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಜಸ್ಟ್ ಸಂಧಿ ಕೊಡ್ತಾರೆ. ಇಲ್ಲಿ ಉತ್ತರ ಯಾವುದು ಆದೇಶ ಸಂಧಿ ಮಾತ್ರ. ಯಾಕಂತ ಹೇಳಿದರೆ ಬೇರೆ ಎಲ್ಲವೂ ಒಂದು ಜಸ್ಟ್ ಸಂಧಿ ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಯಾಗಿದೆ. ಅದೇ ಥರ ಲೋಪ ಸಂಧಿ, ಆಗಮ ಸಂಧಿ ಅನ್ಬೋದು. ಕನ್ನಡ ಸಂಧಿ ಯಾವುದು, ಬಟ್ ಅದು ಒಂದು ಸ್ವರ ಸಂಧಿ, ಅದೆಲ್ಲ ವ್ಯಂಜನ ಸಂಧಿ ಅಲ್ಲ. ಓಕೆ, ಆಗ ಆ ರೀತಿಯಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಬರ್ತದೆ ಎಕ್ಸಾಮಿಗೆ. ಮತ್ತು ಈ ಥರ ಕೊಡ್ತಾರೆ. ಬೆಟ್ಟ ಪ್ಲಸ್ ತಾವರೆ, ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ ಸಂಧಿ ಆದೇಶ ಸಂಧಿ. ಓಕೆ, ಕಣ್ ಪ್ಲಸ್ ಬನಿ ಕಂಬನಿ, ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ ಆದೇಶ ಸಂಧಿ. ಓಕೆ, ಆದೇಶ ಸಂಧಿ ಲೋಪ ಸಂಧಿಯಾಗಿ ಆದೇಶ ಸಂಧಿ ಕೊಡ್ತಾರೆ. ಮತ್ತು ಆಗಮ ಸಂಧಿ ಬರುವಾಗ ಯಾಕಾರ ವಕಾರ ಈ ಥರ ಕೊಡ್ತಾರೆ. ಆಗಮ ಸಂಧಿ ಅಂತ 2 ಕೊಡ್ತಾರೆ, ವಕಾರವ ಯಕಾರವ. ಯಾ ಬಂದರೆ ಯಕಾರ, ವಾ ಬಂದರೆ ವಕಾರವ. ಆಗಮ ಸಂಧಿ ಅಂತ 2 ಕೊಡುವಾಗ ಕನ್ಫ್ಯೂಷನ್ ಬರ್ಬೋದು. 2 ಆಗಮ ಸಂಧಿ ಬಂದಿದ್ದಾರೆ. ಇಲ್ಲಿ ಯಾಕಾರ ಮತ್ತು ವಕಾರವನ್ನು ಫೈಂಡ್ ಔಟ್ ಮಾಡಿ ಬರೀಬೇಕು. ಯಾವ ಅಂದರೆ ಆಗಮ ಹೊಸದಾಗಿ ಆಗಮ ಅಂದರೆ ಅದು ಯಾಕಾರ ಸಂಧಿ, ವಾ ಹೊಸದಾಗಿ ಆಗಮ ಅಂದರೆ ವಕಾರ ಆಗಮ ಸಂಧಿ. ಓಕೆ, ಸ್ವಲ್ಪ ಶುಭ ನೋಡಿ ಬರೋಣ. ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಣಿಗಳನ್ನು ಹಿಂಸಿಸಬಾರದು. ಪದಗಳ ಅರ್ಥ: ಕುಣಿಕೋಲು, ಕುಣಿಸುವನು ಹಿಡಿದಿಟ್ಟುಕೊಳ್ಳುವ ಕೋಲು. ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದ ಪದಗಳ ಅರ್ಥ. ಕುಣಿಕೋಲು ಅಂತ ಹೇಳಿದರೆ ಕುಣಿಸುವನು ಹಿಡಿದಿಟ್ಟುಕೊಳ್ಳುವ ಕೋಲು. ಕೈ ಕಡಗ, ಕೈಗೆ ಹಾಕಿಕೊಳ್ಳುವ ಬಲೆ. ಜಾಮವಂತ, ಕರಡಿ. ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದರೆ ಜಾಮ ಅಂತ ಹೇಳಿದರೆ ಕರಡಿ. ವ್ಯಾಘ್ರ ಅಂತ ಹೇಳಿದರೆ ಹುಲಿ, ಬಗ್ಗ. ವ್ಯಾಘ್ರ ಅಂತ ಹೇಳಿದರೆ ಹುಲಿ. ಜಾಮ ಅಂತ ಹೇಳಿದರೆ ಕರಡಿ. ಇನ್ನು ಸ್ವಲ್ಪ ಬಗ್ಗೆ ತಿಳ್ಕೊಳ್ಳೋಣ. ಕವಿ ಪರಿಚಯ: ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಗಾ ದನಯನ್ ದತ್ತ. ಅಂಬಿಗಾ ದನಯನ್ ದತ್ತ. ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದ ಅಂಬಿಗಾ ತನಯ ದತ್ತ. ಅಂಬಿಗಾ ತನಯ ದತ್ತ ಅಂತ ಯಾರ ಕಾವ್ಯನಾಮ ಡ್ಯಾಶ್. ದ ರಾ ಬೇಂದ್ರೆಯವರ ಕಾವ್ಯನಾಮ. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಗಾ ದನಯ ದತ್ತ. ಓಕೆ, ಇವರ ಫುಲ್ ನೇಮ್ ಯಾವ ಥರ ಅಂತ ಹೇಳಿದರೆ ಶ್ರೀ ದತ್ತೇಂದ್ರ ರಾಮಚಂದ್ರ ಬೇಂದ್ರೆ. ದ ರಾ ಬೇಂದ್ರೆಯವರ ಫುಲ್ ನೇಮ್ ಡ್ಯಾಶ್ ಶ್ರೀ ದತ್ತೇಂದ್ರ ರಾಮಚಂದ್ರ ಬೇಂದ್ರೆ. ಓಕೆ, ಮತ್ತೊಂದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದದ್ದು ದ ರಾ ಬೇಂದ್ರೆಯವರ ಊರು ಯಾವುದಂತ ಹೇಳಿದರೆ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು. ಇವರು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದ ಕ್ವಶನ್. ಸಾಧನಕೇರಿ ಯಾವುದು? ದ ರಾ ಬೇಂದ್ರೆಯವರ ಊರು ಸಾಧನಕೇರಿ, ಧಾರವಾಡ ಜಿಲ್ಲೆಯ ಸಾಧನಕೇರಿ. ಓಕೆ, ಇವರ ಕೃತಿಗಳು ನೋಡಿ ಸ್ವಲ್ಪ. ಗರಿ, ನಾಕುದಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ. ಓಕೆ, ಯಾವುದೆಲ್ಲ? ನಾಕುದಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ. ಓಕೆ, ನಾಕುದಂತಿ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ನಾಕುದಂತಿ, ಮೇಘದೂತ ಎಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದ ಕ್ವಶನ್. ಇದೆಲ್ಲ ದ ರಾ ಬೇಂದ್ರೆ ಅವ್ರದ್ದು. ಯಾವುದೆಲ್ಲ? ಗರಿ, ನಾಕುದಂತಿ, ಮೇಘದೂತ, ನಾದಲೀಲೆ, ಗಂಗಾವತರಣ, ಸಖಿಗೀತ. ಗರಿ, ನಾಕುದಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ. ಇದೆಲ್ಲ ಯಾರ ಕೃತಿ? ದ ರಾ ಬೇಂದ್ರೆಯವರ ಕೃತಿ. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಗಾ ತನಯ ದತ್ತ. ದ ರಾ ಬೇಂದ್ರೆಯವರ ಫುಲ್ ನೇಮು ಶ್ರೀ ದತ್ತೇಂದ್ರ ರಾಮಚಂದ್ರ ಬೇಂದ್ರೆ. ಅವರ ಊರು ಧಾರವಾಡದ ಸಾಧನಕೇರಿ. ಧಾರವಾಡದ ಸಾಧನಕೇರಿ. ಓಕೆ, ನಾಕುತಂತಿ ಎಂಬ ಕೃತಿಗೆ ನಾಕುತಂತಿ ಎಂಬುದು ಡ್ಯಾಶ್ ಯಾವುದು? ಕವನ ಸಂಕಲನ. ಈ ಥರ ಎಕ್ಸಾಮಿಗೆ ಬರ್ತದೆ. ನಾಕುತಂತಿ ಎಂಬುದು ಕವನ ಸಂಕಲನ. ಇದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಮತ್ತೊಂದು ಬರುವ ರೀತಿ ಅಂತ ಹೇಳಿದರೆ ದ ರಾ ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಕೃತಿ ಡ್ಯಾಶ್ ಕೊಡ್ತಾರೆ. ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ. ಆಗ ಬರಿಬೇಕಾದ್ದು ನಾಕುತಂತಿ.
ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಕೃತಿ ಯಾವುದು? ದ ರಾ ಬೇಂದ್ರೆ ಅವರದ್ದು ನಾಲ್ಕು ದಂತಿ. ಓಕೆ, ಈ ಥರ ಎಕ್ಸಾಮ್ಗೆ ಅವ್ರದ್ದು ಕಾವ್ಯನಾಮ ಕೇಳ್ತಾರೆ, ಊರು ಕೇಳ್ತಾರೆ. ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆಲ್ಲ ಬಂದಿದೆ ಅವ್ರದ್ದು. ಊರು ಕೇಳಿದ್ದಾರೆ, ಕಾವ್ಯನಾಮ ಕೇಳಿದ್ದಾರೆ, ನಾಲ್ಕು ದಂತಿಯ ಬಗ್ಗೆ ಕೇಳಿದ್ದಾರೆ, ಯಾರ ಕೃತಿ ಅಂತ ಹೇಳಿ. ಓಕೆ, ಸಾಧನಕೇರಿ ಅಂತ ಹೇಳಿ ಗೊತ್ತಿದೆ. ತುಂಬ ಈ ಥರ ಎಲ್ಲ ಕ್ವಶನ್ ಬಂದಿದೆ ದ ರಾ ಬೇಂದ್ರೆ ಅವರ ಬಗ್ಗೆ. ಓಕೆ.